ದಿನಾಂಕ 2/5/2024 ದಿನ ಒಂದು ಪ್ರವೀಣ್ ಅನ್ನೋರು ವೇಮಗಲ್ ಪೊಲೀಸ್ ಠಾಣೆ ಲಿಮಿಟ್ಸ್ ರಾಮಚಂದ್ರ ವಿಲೇಜಿಂದ ಒಂದು ಹಾಸ್ಪಿಟ್ಲಿಗೆ ಬಂದುಬಿಟ್ಟು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ಆ ಊರಲ್ಲಿ ಇರಬೇಕಾದಾಗ ಇವ್ರಿಗೆ ವ್ಯತಿರೇಕವಿರೋಂಥ ಒಂದು ರಾಜಕೀಯ ಗುಂಪು ಇವರೆಲ್ಲರೂ ಸೇರಿ ನಾನು ಯಾವುದೋ ಒಂದು ಲಾರಿ ಸೇಫೆಕ್ಸ್ ಕಂಪನಿ ಹತ್ರ ಒಂದು ಲಾರಿನ ನನ್ನ ವೆಹಿಕಲ್ಗೆ ತಡೆ ಹಿಡಿಯೋಕ್ಕೆ ಬಂತು. ಆವಾಗ ನಾನು ಹೋದಾಗ ಅಲ್ಲಿ ಜನ ಎಲ್ಲ ಸೇರಿಕೊಂಡು ನನಗೆಲ್ಲ ಗಲಾಟೆ ಮಾಡ್ತಿದ್ದಾರೆ. ಹಾಗಾಗಿ ನಾನು ಮನೆಗೆ ಬಂದೆ. ಬಟ್ ಆವತ್ತು ರಾತ್ರಿ 10 ಗಂಟೆಗೆ ತಿರ್ಗಾ ಎಲ್ಲ ಆರೋಪಿಗಳೆಲ್ಲ ನಮ್ಮ ಮನೆ ಹತ್ರ ಬಂದುಬಿಟ್ಟು ನಮಗೆಲ್ಲ ಹೊಡಿತಾಯಿದ್ರು. ಅದರಲ್ಲಿ ಗಲಾಟೆ ಬಿಡ್ಸೋಕ್ಕೆ ಬಂದ ಒಂದು ಅಂಬರೀಷ್ ಅಂತೇಳಿ ಅವ್ರು ಬಂದರು. ಅವ್ರನ್ನೆಲ್ಲ ಅಟ್ಟಾಡ್ಸ್ಕೊಂಡು ಹೋದರು. ಅದಾದ ನಂತರ ತಿದ್ರಂತ ಅವರು ನೆಕ್ಸ್ಟ್ ದಿನ ಅಲ್ಲಿ ಕೊಲೆ ಆಗ್ತಾರೆ. ಈ ಸತ್ತೋಗಿರೋಂಥ ಅಂಬರೀಷು ಆಲ್ರೆಡಿ ಒಂದು ರೌಡಿ ಶೀಟ್ರು, ತುಂಬ 2-3 ಮರ್ಡ್ರು, ಈ ಡಕಾಯಿಟಿ, ರಾಬರಿ, ಟೋಟಲ್ ಒಂದು 28 ಕೇಸು ಮೇಲೆ ಇರೋಂಥದ್ದು ವ್ಯಕ್ತಿ ಬಂದಿದ್ದಾನೆ ಈ ಪ್ರವೀಣ್ ಪರವಾಗಿ. ಬಟ್ ಅಲ್ಲಿ ಅದೇ ಇವರು ಅಂಬರೀಷ್ ಅಂದರೆ ಆಗದಿರೋಂತಹ ಇನ್ನೊಂದು ಗ್ಯಾಂಗ್, ಈ ಚಂದ್ರಪ್ಪ ಮತ್ತು ಇನ್ನಿತರರೆಲ್ಲ ಸೇರಿಕೊಂಡು ಈ ಅಂಬರೀಷಿಂದ ನಮಗೆ ಗ್ರಾಮದಲ್ಲಿ ಒಂದು ನೆಮ್ಮದಿಯುತ ವಾತಾವರಣ ಇಲ್ಲ, ಮತ್ತು ನಮ್ಮ ಎಲ್ಲ ಕೆಲಸ ಕಾರ್ಯಕರಿಗೆ ಇವರು ಅಡ್ಡಿ ಬರ್ತಾರೆ ಅಂತ ಒಂದು ಉದ್ದೇಶದಿಂದ ಇದೇ ಒಂದು ಗಲಾಟೆಯನ್ನೇ ಒಂದು ನೆಪವಾಗಿ ಇಟ್ಕೊಂಡು ಅವತ್ತು ರಾತ್ರಿ ಅಂಬರೀಷನ ಅಟ್ಟಾಡ್ಸ್ಕೊಂಡು ಹೋಗಿ ಕೊಲೆ ಮಾಡಿರ್ತಾರೆ. ಮತ್ತು ಆ ರಾತ್ರಿ ಅವರು ಅಂಬರೀಷ್ನ ಅಟ್ಟಾಡ್ಸ್ಕೊಂಡು ಹೋದ್ಮೇಲೆ ಮನೆಗೆ ಬಂದಿರಲ್ಲ. ಆ ಕುಟುಂಬದಸ್ಥರು ಸಹ ಎಲ್ಲೋ ಹೋಗಿದ್ದಾನೆ ಅಂತ ತಿಳ್ಕೊತಾರೆ. ಬಟ್ ಮಾರನೇ ದಿನ ಅವರಲ್ಲಿ ಮನೆ ಹತ್ರ ಇರುವಂಥ ಒಂದು ತೋಪಲ್ಲಿ ಸತ್ತು ಬಿದ್ದಿರ್ತಾರೆ. ಇದು ಮಾಹಿತಿ ಬಂದ ತಕ್ಷಣ ನಮ್ಮ ಅಡಿಷನಲ್ ಎಸ್ ಪಿ ಅವರು, ನಾವು ಮತ್ತು ಡಿ ಎಸ್ ಪಿ ಅವರೆಲ್ಲ ಸ್ಥಳಕ್ಕೆ ಹೋಗಿ ಮತ್ತು ಈ ಕಂಪ್ಲೇಂಟ್ಸ್ನೆಲ್ಲ ಗಲಾಟೆಗೆ ಸಂಬಂಧಪಟ್ಟಂಗೆಲ್ಲ ವಿಚಾರ ಮಾಡಿದಾಗ ಆವತ್ತಿನ ರಾತ್ರಿ ಚಂದ್ರಪ್ಪ, ಮಹೇಶ್ ಕುಮಾರ್, ಮಂಜುನಾಥ್, ಮಲ್ಲೇಶ್, ನವೀನ್, ಎಂ ವೆಂಕಟೇಶ್, ಸುಭಾಸ್, ಸಂತೋಷ್, ನಾರಾಯಣಸ್ವಾಮಿ, ಪೃಥ್ವಿರಾಜ್, ಹೇಮಂತ್, ದೆನ್ ಮುರಳಿ, ಇವರೆಲ್ಲ ಒಂದು 17 ಜನ ಅಕ್ರಮ ಕೂಟ ಕಟ್ಕೊಂಡು ಈ ಗಲಾಟೆ ಎಲ್ಲ ಮಾಡಿದ್ದಾರೆ, ಇವರೆಲ್ಲ ಪಾತ್ರ ಇರ್ಬೋದು ಅಂತ ಹೇಳಿದ್ಮೇಲೆ ನಾವು ಇಮಿಡಿಯೇಟ್ಲಿ ಕೇಸ್ ರಿಜಿಸ್ಟರ್ ಮಾಡಿದ್ವಿ. ಬಟ್ ಈ ಕೇಸು ನಾವು ರಿಜಿಸ್ಟರ್ ಮಾಡಿ ನಾವೆಲ್ಲ ಪೊಲೀಸರು ಠಾಣೆಗೆ ಬಂದ ತಕ್ಷಣವೇ ಅಲ್ಲಿರುವಂಥ ಎಲ್ಲರೂ ಸಹ ಮನೆಗಳನ್ನ ಖಾಲಿ ಮಾಡಿಕೊಂಡು ಎಲ್ಲರೂ ಸಹ ಪರಾರಿ ಆಗಿರ್ತಾರೆ. ಇವರ ಆರೋಪಿಗಳ ಒಂದು ಪತ್ತೆಗೋಸ್ಕರ ನಾವು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದಂಥ ಮಿಸ್ಟರ್ ರವಿಶಂಕರ್ ಅವರು, ಡಿ ಎಸ್ ಪಿ ನಾಗ್ತೆ ಅವರು, ಇನ್ಸ್ಪೆಕ್ಟರ್ ಕಾಂತರಾಜ್ ಅವರು, ಮತ್ತು ನಮ್ಮ PSI ನಮ್ಮ ಮುಳುಬಾಗಿಲು ವಿಠಲ್ ಅವರು, ಮತ್ತು ಅರುಣ್ ಗೌಡ ಪಾಟೀಲು, ಮತ್ತು ನಮ್ಮ ಕ್ರೈಮ್ ಟೀಮು ಎಲ್ಲರೂ ಹಾಕಿ ಆರೋಪಿಗಳನ್ನ ನಾವು ಸತತವಾಗಿ ನಾವು ಹುಡುಕಿದಾಗ ಅವರು 4 ದಿವಸ ಆದ್ರೂ ಸಿಕ್ಕಿರಲ್ಲ. ಅದಾದ ನಂತರ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಪ್ಲೇಸಸಲ್ಲಿ ಬೇರೆ ಬೇರೆ ವ್ಯಕ್ತಿಗಳನ್ನ ನಾವು ಈಗಿನವರೆಗೆ 17 ಜನ ಆರೋಪಿಗಳನ್ನು ಈ ಕೇಸಲ್ಲಿ ನಾವು ಅರೆಸ್ಟ್ ಮಾಡಿದ್ವಿ. ಸೊ ಇದೆಲ್ಲ ವಿಚಾರ ಮಾಡಿದಾಗ ಗ್ರಾಮದಲ್ಲಿರುವಂಥ ರಾಜಕೀಯ ವೈಷಮ್ಯ, ಎರಡನೇದು ಬಿಸ್ನೆಸ್ಸು, ಅದರಲ್ಲಿ ಮಂಜು ಅಂತವನು ಅಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ದ, ಒಂದು ಅಡ್ಡೆ ಮಾಡ್ಕೊಳ್ತಾ ಇದ್ದ. ಅಲ್ಲಿ ಹೋದರೆ ನಮಗೆ ಸರಿಯಾಗಿ ಏನಾದರೂ ಅಕ್ರಮಗಳನ್ನ ನಾವು ಪ್ರಶ್ನೆ ಮಾಡಿದ್ರೆ ನಮ್ಮ ಮೇಲೆಲ್ಲ ತಿರುಗ್ತಾಯಿದ್ರು, ಊರಲ್ಲಿ ನೆಮ್ಮದಿ ಇಲ್ಲ ಅಂಥೇಳಿ. ಮತ್ತು ಅವರ ರಾಜಕೀಯ ಒಂದು ಪ್ರಭಾವವನ್ನು ಊರಲ್ಲಿ ನಮ್ಮದೇ ನಡಿಬೇಕನ್ನೋವಂಥ ಜಿದ್ದಲ್ಲಿ ಈ ಮಧ್ಯದಲ್ಲಿ ಯಾರ್ಯಾರು ಬರ್ತಾರೋ ಅವ್ರನ್ನೆಲ್ಲ ನಾವು ಮುಸ್ಲೇಬೇಕಂತ ಇವರೆಲ್ಲ ಒಲಸಂಚು ಮಾಡಿಕೊಂಡು ಈ ಥರ ಮಾಡಿದ್ದಾರೆ. ಈ ಅಂಬರೀಷ್ ಕೊಲೆ ಅಲ್ಲ, ಈ 4-5 ಜನಕ್ಕೆ ಸಹ ತೀವ್ರವಾದಂಥ ಗಾಯಗಳು ಪ್ರವೀಣ್ ಮತ್ತು ಇನ್ನಿತರಗಳಾಗಿದೆ. ಅವರೆಲ್ಲ ಹಾಸ್ಪಿಟಲಿದ್ದರು, ಅವರೆಲ್ಲ ಸೇಫ್ ಆಗಿದ್ದಾರೆ. ಈ ಗ್ರಾಮದಲ್ಲಿ ನಾವು ಈಗಾಗಲೇ ಪಿಕೆಟಿಂಗ್ ಹಾಕಿದ್ವಿ ಮತ್ತು ಎಲ್ಲ ಆರೋಪಿಗಳನ್ನ ನಾವು ಅರೆಸ್ಟ್ ಮಾಡಿದ್ವಿ. ಸತ್ತೋಗಿರೋ ವ್ಯಕ್ತಿ ಅಂಬರೀಷು ರೌಡಿ ಶೀಟ್ರು, ಅವ್ರ ಮೇಲೆ ನಾವು ನಿಗಾ ಹಾಕಿದ್ವಿ ಇಷ್ಟು ದಿನದಲ್ಲಿ. ಬಟ್ ಅವ್ರು ಯಾವತ್ತು ಅವ್ರ ಮೇಲೆ 4 ತುಂಬ ವಾರಂಟ್ಗಳಿರೋದ್ರಿಂದ ಯಾವತ್ತು ಊರಿಗೆ ಬರ್ತಾ ಇರಲಿಲ್ಲ, ತಪ್ಪಿಸ್ಕೊಂಡಿದ್ರು, ಮೊಬೈಲ್ ಫೋನ್ ಯೂಸ್ ಮಾಡ್ತಾಯಿಲ್ಲ. ಇವರು ಈ ಹಿಂದೆ ಇಂದಿರಾನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಸಹ ಒಂದು ಉದ್ಯಮನ ಕಿಡ್ನ್ಯಾಪ್ ಮಾಡಿ ಮರ್ಡರ್ ಮಾಡಿದ ಕೇಸಲ್ಲಿ ಇವರು ಪ್ರಮುಖ ಆರೋಪಿ. ಮತ್ತು ಈ ಹಿಂದೆ ವರ್ತೂರು ಪ್ರಕಾಶ್ ಅವರು ಇಲ್ಲಿ ex-MLA ಅವರಿದ್ದರು, ಅವ್ರನ್ನ ಒಬ್ಬ ಕಿಡ್ನ್ಯಾಪ್ ಮಾಡಿದ ಗ್ಯಾಂಗ್ ಮೆಂಬರ್ಗೆ ಸಹ ಇವನು ತುಂಬ ಸನಿಹವಾದದ್ದು ಅವನು. ಇದಾದ ನಂತರ ಕೆಲವು ಸಂಘಟನೆಗಳು ಇಲ್ಲಿ ನಮ್ಗೆ ರಕ್ಷಣೆ ಇಲ್ಲ ಅಥವಾ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ನಾವೆಲ್ಲರಿಗೂ ಮನದಟ್ಟು ಮಾಡಿದ್ವಿ. ಕೇಸ್ ರಿಜಿಸ್ಟರ್ ಮಾಡಿದ ತಕ್ಷಣ ಎಲ್ಲ ಆರೋಪಿಗಳನ್ನ ಬಂಧನ ಮಾಡಿದ್ವಿ ಮತ್ತು ಎಲ್ಲರಿಗೂ ಸೆಕ್ಯೂರಿಟಿ ಕೇಸಸ್ ಹಾಕಿದ್ವಿ. ಗ್ರಾಮದಲ್ಲಿ ಶಾಂತಿಯುತವಾದಂಥ ವಾತಾವರಣ ಇದೆ. ಇಲ್ಲಿ ಬೇರೆ ಕ್ಯಾಸ್ಟ್ ಆ್ಯಂಗಲ್ ಆಗಲಿ, ದಲಿತರಿಗೆ ರಕ್ಷಣೆ ಇಲ್ಲ ಅಂತ ಆ ಥರ ಯಾವ ಆ್ಯಂಗಲ್ ಇಲ್ಲ. ಇದರೊಳಗೆ ಕೆಟ್ಟವರಿದೆ, ರಾಜಕೀಯ ವೈಮನಸ್ಯ ಇದೆ, ಅದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ಅಷ್ಟೇ. ಅದು ಬಿಟ್ಟು ಅದಾದ ನಂತರ ಇಮಿಡಿಯೇಟ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ನಾವು ಸೇರಿ ಯಾರು ಮೃತ ಇದ್ದಾರೋ ಅವ್ರಿಗೆ ಇಮಿಡಿಯೇಟ್ಲಿ ನಾವು
ಪರಿಹಾರ ಕೊಡಿಸಿದ್ವಿ ಮತ್ತು ಅವ್ರಿಗೊಂದು ಕೆಲಸದ ಒಂದು ವ್ಯವಸ್ಥೆ ಮಾಡೋದು, ಮಕ್ಕಳ ಎಜುಕೇಷನ್ ಸಂಬಂಧಪಟ್ಟಂಗೆ ಸಹ ಜಿಲ್ಲಾಡಳಿತ, ಸಮಾಜ ಕಲ್ಯಾಣ ಇಲಾಖೆ ಎಲ್ಲ ತಗೊಂಡಿದೆ. ಹಾಗಾಗಿ ನಾನು ಹೇಳೋದು, ಗ್ರಾಮದಲ್ಲಿ ಈ ಥರ ವೈಮನಸ್ಯ ಇದ್ದರೆ, ರಾಜಕೀಯ ವೈಮನಸ್ಯ ಇದ್ದರೆ ನಮ್ಮ ಬೀಟ್ ಸಿಬ್ಬಂದಿ ಬರ್ತಾರೆ, ಅಥವಾ ಸಿಬ್ಬಂದಿಗಳಿರ್ತಾರೆ, ಪೊಲೀಸ್ ಇರ್ತಾರೆ, ನಮಗೆಲ್ಲರೂ ಸಹ ನೀವು ಒಂದು ಮಾಹಿತಿ ಕೊಟ್ಟರೆ ಇಂಥದ್ರ ನಾವು ಮುಂದಿನ ದಿನಗಳಲ್ಲಿ ತಡೆ ಕೊಡ್ಬೋದು. ನಾನು ಹೇಳೋದು, ಯಾವುದೇ ರೌಡಿ ಚಟುವಟಿಕೆಗಳು ನಡೆದರೆ ಅವರ ಅಂತ್ಯ ಇದರಲ್ಲಿ ಅಂತ್ಯವಾಗುತ್ತೆ ಅಂತ ಹೇಳೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಇದನ್ನು ಮನಗಂಡು ಸಾರ್ವಜನಿಕರು ತಾವು ನೆಮ್ಮದಿಯಿಂದ ಬದುಕಬೇಕಂತ ಹೇಳಿ ನಾನು ಕೋರ್ಕೊತೀನಿ. ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಹಿಂದೆ ವೇಮಗಲ್ ಇನ್ಸ್ಪೆಕ್ಟರ್ ಅವರು ಇದ್ದರು. ಈಗಾಗಲೇ ಅವ್ರ ವಿರುದ್ಧ ನಮ್ಮ DSP ಅವರು ಒಂದು ವರದಿ ಕೊಟ್ಟಿದ್ದರು. ಮಾನ್ಯ IG ಸಾಹೇಬರಿಗೆ ನಾವು ಕೊಟ್ಟಿದ್ದೀವಿ. ಬಟ್ ಅವ್ರಿಗೆ ಆರೋಗ್ಯದ ಒಂದು ಸಮಸ್ಯೆ ಇರೋದ್ರಿಂದ ಅವರು ಒಂದು 30 ದಿನ ರಜದ ಮೇಲೆ ತೆರಳಿದ್ದಾರೆ. ಏನು ಆರೋಪ ಅಂತ ಹೇಳಿದ್ರೆ, ಏನಿಲ್ಲ, ಈಗ ರೌಡಿ ಶೀಟರ್ಸ್ ಯಾರು ಗ್ರಾಮದಲ್ಲಿ ಇದ್ದರೆ, ಈಗ ಇವನು ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾರೋ ಅಂಬರೀಷ್ ಅವರು ಗ್ರಾಮದಲ್ಲಿ ಬಂದಿದ್ದರೆ ನಾವು ಇಮಿಡಿಯೇಟ್ ಎಲೆಕ್ಷನ್ ಟೈಮಲ್ಲೋ ಅಥವಾ ಇನ್ನೂ ಗಡಿಪಾರು ಮಾಡೋದು, ಅವ್ರನ್ನ ಅಲ್ಲಿಂದ ವಾರಂಟ್ನ ಎಕ್ಸಿಕ್ಯೂಟ್ ಮಾಡಿ ನ್ಯಾಯಾಲಯಕ್ಕೆ ಕೊಟ್ಟಿದ್ರೆ ಇದು ಕೊಲೆನೇ ಆಗ್ತಾ ಇರಲಿಲ್ಲ. ಅದನ್ನು ಕಂಡುಹಿಡಿಯೋದ್ರಲ್ಲಿ ಇನ್ಸ್ಪೆಕ್ಟ್ರು ಮತ್ತು ಬೀಟ್ ಸಿಬ್ಬಂದಿ ಯಾರಿದ್ದರು ಅವರು ಏನೋ ನಿರ್ಲಕ್ಷ್ಯ ತೋರಿರೋದು ಒಂದು ಚಾರ್ಜ್ ಇದೆ. ಅದಾದ ನಂತರ ಯಾರು ಬೇರೆ ಸಿಬ್ಬಂದಿ ಯಾರು ನಮ್ಮ ವೇಮಗಲ್ ಪೊಲೀಸ್ ಸ್ಟೇಷನ್ ಸಿಬ್ಬಂದಿ, ಅದರಲ್ಲಿ ಸಹ ಕೆಲವು ಜನ ಅವ್ರಿಗೆ ವಿಷಯ ಗೊತ್ತಿದ್ರೂ ಮೇಲಧಿಕಾರಿಗಳಿಗೆ ಹೇಳಿಲ್ಲ, ಮತ್ತು ಅವರೆಲ್ಲ ತಪ್ಪಿಸ್ಕೊಂಡು ಹೋಗೋದಕ್ಕೆ ಹೋಗ್ತಾಯಿದ್ದು ಅಂತ ಗೊತ್ತಿದ್ರು ಸಹ ಅವ್ರನ್ನ ಇಮಿಡಿಯೇಟ್ಲಿ ಯಾರನ್ನ ಅರೆಸ್ಟು ಮಾಡಿಲ್ಲ. ಇದು ತಿರ್ಗಾ ನಮ್ಮ ಸ್ಪೆಷಲ್ ಟೀಮ್ ಫಾರ್ಮ್ ಮಾಡಿ ಜಿಲ್ಲೆಯಿಂದ ನಾವು ಕಾರ್ಯಾಚರಣೆ ಮಾಡಿ ಹಿಡಿಬೇಕಾಗಿತ್ತು. ಹಾಗಾಗಿ ಈ ಏನೋ ಇನ್ಫಾರ್ಮೇಷನ್ನ ಕೊಡೋದ್ರಲ್ಲಿ ಮತ್ತು ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಿ ಅವರೆಲ್ಲ ಗ್ರಾಮಗಳು ಹೋಗದೇ ಇರೋದ್ರಲ್ಲಿ ನಮ್ಮವರು ತಡೆದಿಲ್ಲ, ಮೇಲಾಧಿಕಾರಿಗಳೇ ಸಕಾಲದಲ್ಲಿ ಮಾಹಿತಿ ನೀಡಿಲ್ಲ ಅನ್ನೋ ಚಾರ್ಜ್ ಇದೆ. ಅದ್ರ ಮೇಲೆ ನಮ್ಮ IG ಸಾಹೇಬರು ಎಲ್ಲ ವಿಚಾರಣೆ ಮಾಡಿ ಕ್ರಮ ತಗೊಂತಾರೆ. ಎಲ್ಲ ಸುಳ್ಳು. ಇದು ಒನ್ಲಿ ಥಿಂಗ್, ಅಲ್ಲಿ ನಾರಾಯಣಸ್ವಾಮಿ ಅಂತ ಒಬ್ಬರಿದ್ದಾನೆ, ಅವರು SCಗಳು. ಇದರಲ್ಲಿ ಯಾವುದು ಜಾತಿ ಸಮಿತಿ ಇಲ್ಲ. ಇದರಲ್ಲಿ ಒಕ್ಕಲಿಗರು ಇದ್ದಾರೆ, ಯಾರು ಕೊರಚೂರು ಇದ್ದಾರೆ, SCಗಳಿದ್ದಾರೆ, ಆ ಗ್ಯಾಂಗಲ್ಲಿದ್ದಾರೆ, ಈ ಗ್ಯಾಂಗ್ ಇದ್ದಾರೆ. ಇದರಲ್ಲಿ ಯಾವುದು ಸುಮಾರು ಅದೇನಿಲ್ಲ. ಬಟ್ ಈ ಚಂದ್ರಪ್ಪ ಏನಂದರೆ ಫಸ್ಟಿಂದ ಬ್ಯಾಡ್ ಕ್ಯಾರೆಕ್ಟರ್ ಇರೋದ್ರಿಂದ ನಾನು ಬಂದರೆ ನನ್ನ ಇನ್ಫಾರ್ಮೇಷನೆಲ್ಲ ನೀವು ಪೊಲೀಸ್ ಕೊಡ್ತಾಯಿದ್ದೀರಾ, ಆಪೋಸಿಟ್ ಗ್ಯಾಂಗಿಗೆ ಕೊಡ್ತಾಯಿದ್ದೀರಾ, ನಾನು ಬದುಕಕ್ಕೆ ಬಿಡ್ತಾಯಿಲ್ಲ, ಹಾಗಾಗಿ ನಿಮ್ಮನ್ನು ಮುಗಿಸ್ತೀನಿ ಅಂದೆ ನಾವು ಸತಿ ಹೇಳಿದಂತೆ. ಅವ್ನು ಬದುಕಿದ್ರೆ ನಮಗೇನಾದ್ರು ಆಗುತ್ತೆ ಅಂತ ಹೇಳಿ ಇವರು ಈ ನಿರ್ಧಾರ ತಗೊಂಡಿದ್ದಾರೆ. ಇದೊಂದು ಸಮಯ ಸಂದರ್ಭ ಹೋಗುತ್ತೆ. ಇದರಲ್ಲಿ ಬೇರೆ ಯಾವುದೇ ಆ್ಯಂಗಲ್ ಇಲ್ಲ.